ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಒಂದ್ ವಿಷಯ ಗೊತ್ತಾ, ನಮ್ ರಾಘುದು ನಾಳೆ ಸೀಮಂತ ಕಣಯ್ಯ. ರಾಘು ಹೆಂಡತಿದು ಸೀಮಂತ. ನೀನು ಬಂದ್ಬಿಡು, ನಾನು ಬರ್ತೀನಿ. ಓ ಸೀತಾರಾಮ್, ಓ ಜಗಪ್ಪ ಅವರು. ಸರ್ ಇವನೊಬ್ನೇನೆ ಸರ್, ನನ್ನ ಏಳ್ಗೆನ ಬಯಸ್ತಿದ್ದವನು ಅಂದ್ರೆ ಇವನೊಬ್ನೇ. ನಾನಿವತ್ತು ಬೀದಿಲ್ ಬಂದು ನಿಂತಿದ್ದೀನಿ ಅನ್ನಕ್ಕೆ ಈ ನಾಯಿನೇ ಕಾರಣ ಸರ್. ಸೀತಾರಾಮ್ ಗಾರು, ಜಗಪ್ಪ ಏನ್ ಮಾಡ್ಕೊಂಡಿದ್ದೀರಾ? ನಾನು ಎಲ್ರಿಗೂ ಮದುವೆ ಮಾಡ್ತಿರ್ತೀನಿ. ಓ ಎಲ್ಲ ಮುಗಿಸ್ಬಿಟ್ಟು ಬ್ರೋ ಆಗ್ಬಿಟ್ಟೇನು? ಅಂದ್ರೆ ಮದುವೆ ಗಿದ್ವೆ ಮಾಡ್ಸೋದು. ಅದೇ 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 ಅದೇ. ಸೀತಾರಾಮ್, ನನ್ಗೆ 35 ವರ್ಷ ಆಯ್ತು. ಹೌದು. ಇನ್ನೂ ಒಂದು ಹುಡುಗಿ ಸಿಕ್ಕಿಲ್ಲ ಕಣಯ್ಯ ನನ್ಗೆ. ನಿನಗಿನ್ನು ಮದುವೆ ಆಗಿಲ್ವಾ? ಇಲ್ಲ. ಜಗ್ಗಪ್ಪ ಅಂದ್ರೆ ರೊಮ್ಯಾಂಟಿಕ್ ಹೀರೋ ಅಂದ್ರೆ ಜಗ್ಗಪ್ಪ ಅಂತಿದ್ರಲ್ಲ, ಜಗ್ಗಪ್ಪ ಅಂತಿದ್ರು. ಏನ್ ಮಾಡೋದು, ಯಾರು ಸಿಕ್ಲಿಲ್ಲ, ಎಲ್ಲ ಓಡಾಯ್ತಾರೆ. ಈಗ ಹೆಂಗಿದ್ರು ಮದುವೆ ಮಾಡಿಸ್ತೀಯಲ್ಲ, ಒಂದ್ ಹುಡುಗಿನ ನನ್ಗೆ ಸೆಟ್ ಮಾಡ್ಕೊಟ್ಬಿಡು. ಅದನ್ನ ಸೆಟ್ ಮಾಡ್ಕೊಡು ಅಂತ ಕೇಳ್ಬಾರ್ದು ಜಗ್ಗಪ್ಪ, ಮತ್ತೆ ಒಂದ್ ಹುಡುಗಿ ಸಂಬಂಧ ಹುಡುಕೊಡು ಅಂತ ಕೇಳಿದ. ಹಂಗ ಅಯ್ಯೋ ಡೈಲಾಗ್ ಹೇಳಿ ಹೇಳಿ ಅಭ್ಯಾಸ, ಅದಕ್ಕೆ ಹಂಗ ಅಂದ್ಬಿಟ್ಟೆ. ಸರಿ ಬಿಡು. ನಿನ್ಗೆ ಇವಾಗ ಯಾವ ತರ ಹುಡುಗಿ ಬೇಕು? ಯಾವ ತರ ಹುಡುಗಿರವ್ರೆ? ತುಂಬಾ ಈಟ್ ಅಲ್ಲವನೇ. ಈಗ ಹುಡುಗಿಗೆ ಏನು ಗೊತ್ತಿಲ್ದೆ ನೀನೇ ಎಲ್ಲ ಹೇಳ್ಕೊಡು ಹುಡುಗಿ ಬೇಕಾ? ಹೇಳ್ಕೊಡಕ್ ನನ್ಗೇನ್ ಗೊತ್ತು? ನಾನು ಹೇಳ್ಕೊಟ್ಟು ಕಳ್ಸ್ಲಾ? ಇಲ್ಲ ನಿನಗೆ ಎಲ್ಲ ಗೊತ್ತಿದ್ದು ಹುಡುಗಿಗೆ ಏನೋ ಗೊತ್ತಿಲ್ದೇ ಇರೋ ಹುಡುಗಿ ಬೇಕಾ? ಇಲ್ಲ ಇಬ್ರಿಗೂ ಸಮಾನವಾಗಿರೋ ಹುಡುಗಿ ಬೇಕಾ? ಈಗ 3 ಜನನು ಸಿಗಲ್ವಾ? ನನ್ನ ಮಗನೇ, ನಿನಗೆ 30 ವರ್ಷ ಅಲ್ಲ 80 ವರ್ಷ ಆದ್ರೂ ಮದ್ವೆ ಆಗಲ್ಲ. ಹಿಂಗೆ ಅಂತರ್ ಪಿಚಾಚ್ ಆಗ್ಬಿಟ್ಟು ಸಾಹಿತ್ಯ. ಈ ಜಗ್ಗಪ್ಪು ನೇಮು ಫೇಮ್ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ ಕಣ್ರು. ಫೇಸ್ಬುಕ್ ಅಲ್ಲಿ ಅಣ್ಣ ಸಿಂಗಲ್ ರೆಡಿ ಟು ಮಿಂಗಲ್ ಅಂತ ಹೇಳಿದ್ರೆ ಹುಡುಗಿರು ಚಿಂಗಲ್ ಚಿಂಗಲ್ ಅಂತ ಪೊಂಗಲ್ ಮಾಡ್ಕೊಂಡ್ ಲೈನ್ ಅಲ್ಲಿ ನಿಂತಿರ್ತಾರೆ. ಯೋಗ್ಯತೆಗೆ ನನ್ನ ಏನ ನೀನ್ ಹಿಂಗ ಆಡ್ತಾರಕ್ಕೆ ಓವರ್ ಕಾನ್ಫಿಡೆಂಟ್ ಇರುತ್ತೆ ಕಣ. ಒಬ್ಬುಡ್ಗಿನೂ ಸಿಗ್ತಾ ಇಲ್ಲ. ನಿನ್ ಜೊತೆ ಇರೋರೆಲ್ಲ ಇಷ್ಟೊತ್ತಿಗೆ 3 ತೊಟ್ಲು ಕಟ್ತಾವ್ರೆ. ನಿನ್ ಯೋಗ್ಯತೆಗೆ ಒಬ್ಬುಡ್ಗಿಗೆ ತಾಳಿ ಕಟ್ಟಿದ್ಯೇನಾ? ಪಾಪ ಫೋನಲ್ಲಿ ಮಾತಾಡ್ತಾ ಇದ್ದಾನೆ. ಇಲ್ಲ ಕಣ, ನಿನಗೆ ಹೋಗಿತಾರ. ಅಯ್ಯೋ ಕಚಡ ಕದ್ರಿ ನನ್ ಮಗನೇ, ನಿನ್ ಜನ್ಮಕ್ಕೆ. ನಾನ್ ಫೀಲೇ ಆಗಿಲ್ಲ, ಸಾಂಗ್ ಹಾಕ್ಬಿಟ್ಟು ಫೀಲ್ ಮಾಡಿಸ್ತಾ ಇದೆಯಲ್ಲ ನೀನು. ಸುಮ್ನೆ ಇರಲ್ಲ, ಸಾಂಗ್ ಹಾಕ್ಬಿಡೋದು ಪ್ರಾಣ ತಿನ್ನಕ್ಕೆ. ನೋಡಿದ್ರಲ್ಲ ಮೇಡಮ್ ನನ್ನ ಪರಿಸ್ಥಿತಿ. ಇದೆಲ್ಲ ನೋಡಾದ್ರೂ ಸುಮ್ನೆ ಕೂತಿದ್ರಲ್ಲ. ನೀವಾದ್ರೂ ಒಂದ್ಸಲಿ ಏನ್ ಹಿಂಗ್ ತಾಳಿ ಕಟ್ಬೇಕಾದ್ರೂ ಒಂದ್ಸಲಿ ಏನು ನೀವು ಬೇಡ, ನೀವಾದ್ರೂ ಒಂದ್ಸಲಿ ಜಗಪ್ಪ ನೀನು ನಂಬರ್ 1 ಕಾಮಿಡಿಯನ್ ಅಂತ ಹೇಳಿ ಮೇಡಮ್, ಹೇಳಿ ನೀವು ಒಂದ್ಸಲಿ. ಅರ್ಥ ಆಯ್ತು ಮೇಡಮ್. ನಾನು ಮಾತಾಡಿದ್ರೆ ಸಾಕು ಕೆಂಬಾಕ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಇವರೆಲ್ಲ ಒಂದಾಗವ್ರೆ ಅಂತ ಅರ್ಥ ಆಯ್ತು ಅಲ್ಲ. ಮೋಡ ಕೂತಿದ್ರೆ ಮಳೆ ಬರುತ್ತೆ, ನೆಲ ಕೂತಿದ್ರೆ ನೀರ್ ಬರುತ್ತೆ. ಈ ಜಗ್ಗಪ್ಪನ್ಗೂ ಒಂದು ಟೈಮ್ ಬರುತ್ತೆ. ಜಗಪ್ಪ ನಿನ್ನ ಯೋಗ್ಯತೆಗೆ ತಕ್ಕಂತ ಒಂದು ಹುಡುಗಿ ಸಿಕ್ಬಿಟ್ಲು ಕಣ. ಏನು ನನಗೆ ಹುಡುಗಿ ಸಿಕ್ಬಿಟ್ಲಾ? ಸೀತಾರಾಮ್, ನನ್ ಹುಡುಗಿ ಸಿಕ್ಬಿಟ್ಲು. ಈಗ ನನಗೆ ಬೊಯ್ತಾ ಇದ್ದವ್ರಿಗೆಲ್ಲ ಚಿಟಿಕೆ ಹೊಡೆದು ಮಾತಾಡಿಸ್ತೀನಿ ಕಣ. ಚಿಟಿಕೆ ಹೊಡೆದು ಯಾರಾದ್ರೂ ಮಾತಾಡ್ತಾರ? ಮತ್ತೆ ತೊಡೆ ತಟ್ಟೆ ಮಾತಾಡ್ತಾ. ಫಸ್ಟ್ ಈಗ ಹುಡುಗಿ ತೋರ್ಸು, ಆಮೇಲೆ ಇಬ್ರು ಕುತ್ಕೊಂಡ್ ತಟ್ಟಣ. ನಡಿ. 1 ನಿಮಿಷ ಈಗ. ಹಲೋ ಸೂರಿ ಬ್ರೋ, ಸಾಂಗ್ ಎಂತ ಹುಡುಗಿ ಸಿಕ್ಬಿಟ್ಲು. ಹುಡುಗಿ ಸಿಕ್ಕಿರಿ ಅರ್ಜೆಂಟ್ಗಳ ಜೊತೆ ಮಾತೇ ಆಡ್ಲಿಲ್ಲ, ನಾನು ಹಂಗೆ ಕರ್ಕೊಂಡು ಹೋಗ್ಬಿಟ್ಟೆ. ಹಲೋ, ಮದುವೆಗೆ ಹೇಳಕ್ಕಾಗ್ಲಿಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ನಾನು ಕೇಳಲ್ಲ. ಅರ್ಥ ಆಯ್ತಾ? ಓಕೆ. ಏನ್ ತಲೆ ಕೆಡಿಸ್ಕೊಬಿಡ, ಅವ್ರು ಮಾತಾಡಿಸ್ಲಿಲ್ಲ ಅಂತ. ಎಷ್ಟೋ ಹುಡುಗಿರು ನಾನು ಸಿಗ್ಲಿಲ್ಲ ಅಂತ ಗೋಳ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಕೂತಿರೋರು. ದಯವಿಟ್ಟು ಸೂಸೈಡ್ ಮಾತ್ರ ಮಾಡ್ಕೊಳಕ್ ಹೋಗ್ಬಿಡಿ. ಚಿನ್ನ, ನಮ್ಮ ಮನೆ ಹೆಂಗಿದೆ? ಸಖತ್ತಾಗಿದೆ ಮಾವ. ಸಖತ್ತಾಗಿದೆ ಮಾವ. ಏನೋ ವಯಸ್ಸು ಹಂಗಿದೆ. ನಿನ್ ಯೋಗ್ಯತೆಗೆ ಅಂತ ಹುಡುಗಿ ಸಿಗ್ತಾಳೆ. ಇದು ಸ್ವಂತ ಮನೆನಾ ಬಾಡಿಗೆ
ಬಾಜೆ ಮನೆ ನಮ್ಮವ ನೀ ನನ್ ಜೊತೆಗ್ ಮಾತಾಡ್ತಾ ಇದೆಯಲ್ಲ ಪಕ್ಕದ ಮನೆ ಬೀದಿ ಒಂದ್ ಜೊತೆಗ್ ಮಾತಾಡ್ತಾ ಇದ್ಯಾ ಮೆಲ್ಲಗ್ ಮಾತಾಡೋ ನೀನ್ ಜೊತೆನೆ ಮಾತಾಡ್ತಾ ಇದೀನಿ ಮಾವ ಹೊಡ್ದು ಮಾತಾಡಿಸ್ತಾಳಲ್ಲ ಅಮ್ಮ ನೀ ನನ್ಗೆ ಮಾವ ಅಂತ ಕರೆಯಕ್ ಹೋಗ್ಬೇಡ ಇನ್ನೇನಂತ ಕರಿಬೇಕು ಮಾವ ಪ್ರೀತಿಯಿಂದ ಏನು ಅಂದ್ರೆ ಅಂತ ಕರಿ ಏನು ಅಂದ್ರೆ ಕರೆದ್ರ ಏನಪ್ಪ ಕರೆದ್ರ ಸರಿಲ್ಲ ಇವಳು ಹೊಸ್ತಾಗ್ ಮದ್ವೆ ಆಗಿದ್ಲು ಜೋರಾಗಿ ಕೂಗಿದ್ಲಲ್ಲ ನಿಮ್ಗೆ ಹಂಗೆ ಕೇಳಿಸ್ಬಿಟ್ಟಿದೆ ಬೇಜಾರ್ ಮಾಡ್ಕೊಬಿಡಿ ಇವಳು ಇಲ್ಲಿ ಕೂಗಿದ್ದು ನಮ್ಮನೆ 3ನೇ ಕ್ಲಾಸ್ 3ನೇ ಫ್ಲೋರಿಗೆ ಕೇಳಿಸ್ಬಿಡ್ತ ಅಂದ್ರು ಜಗಪ್ಪ ನಿನ್ನ ಹೆಂಡತಿ ಸಕ್ಕತ್ತಾಗಿದ್ದಾಳೆ ನೋಡ್ತೀರ ಕಂಜಸ್ ನನ್ ಮಗ ಎಲ್ಲರಿಗೂ ಬೈಕೊಂಡು ಓಡಾಡ್ತಾನೆ ಅಬ್ಬಾ ತಾಯಿ ನಮ್ಮವ್ವ ಮಗ ವಿಳಿಕೆ ಗಂಡ ಗಂಡ ಇವ್ ನಂಗ್ ದಂಡ ದಂಡ ಗಂಡ 35 ವರ್ಷ ಆದ್ಮೇಲೆ ಇಂಥ ಕತ್ತೆ ಕಟ್ಕತ್ತೀನಿ ಅಂತ ನನಗೆ ಅನ್ಕೊಂಡೇ ಇರ್ಲಿಲ್ಲ ಎಲ್ಲ ನಾನು ಹಣೆ ಬರ್ರ ಮಾವೋ ನಾನ್ ಆ ಮೂಡಲೆಲ್ಲ ಇಲ್ಲ ನಾನು ಯಾವ್ದದು ಮಾವ ಏನೋ ನಂಗ್ ನಿದ್ದೆ ಬರಲ್ಲ ನಂಗ್ ನಿದ್ದೆ ಮಾಡ್ಬೇಕಂದ್ರೆ ನಾನ್ ಯಾರಿಗಾದ್ರು ಕತೆ ಹೇಳ್ಬೇಕು ಇಲ್ಲ ಯಾರಾದ್ರೂ ನಂಗ್ ಕತೆ ಹೇಳ್ಬೇಕು ನಾನ್ ನಿಂಗ್ ಬೇಡಮ್ಮ ನೀನ್ ಮಾತ್ರ ಕತೆ ಹೇಳ್ಬೇಡ ನಾನೇ ಹೇಳ್ತೀನಿ ಮಲ್ಕೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಏನ್ ರಾಜ ಇದ್ನಂತೆ ಅಂದಿದ ತಕ್ಷಣ ನನಗೆ ಗೊರ್ಕ ಹೊಡಿತಾವಳಲ್ಲಪ್ಪ ಇವಳು ಈ ಐಡಿಯಾ ನನಗೆ ಮೊದ್ಲೇ ಗೊತ್ತಾಗಿದ್ರೆ 5 ಗಂಟೆಗೆ ಕತೆ ಹೇಳಕ್ ಶುರು ಮಾಡ್ಬಿಡ್ತಿದ್ದೆ ಈಗಾರು ನೆಮ್ಮದಿಯಾಗಿ ಹೋಗಿ ಮಲ್ಕಂತೀನಿ ನಾನು ಓಹೋ ಏ ಬಡ ಇದೀನಿ ಯಗಣ ಬಂದು ಎಲ್ಲೋ ಸೇರ್ಕೊಬಿಟ್ಟದಲ್ಲಿ ಇಲ್ಲಿ ಏನ್ ಸರಿ ಇವಳು ಈ ಲೆವೆಲ್ ಅಲ್ಲಿ ಗೊರಕೆ ಹೊಡಿತಾವಳೆ ಅಪ್ಪ ನನ್ನ ಜೀವನ ಸಂಗೀತಮಯವಾಗಿರ್ಬೇಕು ಅನ್ಕೊಂಡಿದ್ದೆ ಈಗ ನೋಡಿದ್ರೆ ಗೊರಕೆ ಮಯವಾಗ್ಬಿಟ್ಟಾಯ್ತಲ್ಲಪ್ಪ ನಿನಗಲ್ಲ ಕಣೆ ನಿನಗೆ ತಕ ಬಂದು ನನಗ್ ಮದ್ವೆ ಮಾಡಿಸಿದ್ನಲ್ಲ ಬ್ರೋಕರ್ ನನ್ನ ಮಗ ಅವನಿಗೆ ಮಾಡ್ತೀನಿ ಅವನಿಗೆ ಅಲೋ ಹಲೋ ಎಲ್ಲ ಇದೆಯಾ ಯಾವನ ಪಾರ್ತಾರ ಫೋನ್ ಮಾಡಿರೋನ ನಿಮ್ಮ ಅಪ್ಪ ಗೋವಿಂದರಾಜ್ ಮುಚ್ಕೊಂಡ್ ನನ್ ಮನೆ ಹತ್ರ ಬರಲ್ಲ ಓ ಜಗಪ್ಪ ಏನಾಯ್ತು ಬಾರ ಹೇಳ್ತೀನಿ ನಮ್ಮ ಮನೆ ಹತ್ರ ಇಲ್ಲಿ 4-5 ಏರೋಪ್ಲೇನ್ ಓಡಾಡ್ತಾವೆ ನೋಡ್ಕೊ ಹೋಗವೆ ಬಾ ಅಯ್ಯೋ ಬಂದೆ ಕಣೋ ಜಗಪ್ಪ ಏನಾಯ್ತು ಅಯ್ಯೋ ಜಗಪ್ಪ ದೇನ್ ಬರೀ ಸೌಂಡ್ ಮಾತ್ರ ಕೇಳಿಸ್ತಾ ಇದೆ ವಿಮಾನ ಎಲ್ಲಿ ಇಲ್ಲಿ ನೋಡಿ ಇಲ್ಲಿ ಲ್ಯಾಂಡ್ ಆಗದೆ ನಿನ್ನಲ್ಲೇ ಹೋತು ನನ್ನ ಮಗನೇ ಅಲ್ಲ ಕಡ ಎಲ್ಲರೂ ಊಟ ಬಿಟ್ಬಿಟ್ಟು ಸತ್ತೋದಾದ್ರೆ ನಂಬ್ತಾರೆ ಈ ಗೊರಕೆ ಸೌಂಡ್ ಕೇಳ್ದೆ ಸತ್ತೋಗ್ಬಿಟ್ಟು ಅಂತಂದ್ರೆ ಯಾರ ಹೆಂಗೋ ನಂಬ್ತಾರೆ ಅಲ್ಲ ಕಡ ನೋಡ ಅವಳು ಗೊರಕೆ ಸೌಂಡ್ನ ನೋಡೋ ಗೊರಕೆಲು ಇವೆ ಏರಿಯೇಷನ್ ಇದೆಯಲ್ಲ ಓ ಅನ್ಕಂಡಿ ಅದ ಅವಳು ಟ್ಯಾಲೆಂಟ್ ಕಡ ಏನೋ ಟ್ಯಾಲೆಂಟಾ ಇರು ಇವಳು ಇಟ್ಕೊಂಡು ನಾನೊಂದು ಮ್ಯೂಸಿಕ್ ಸ್ಟುಡಿಯೋ ಇಟ್ಬಿಡ್ತೀನಿ ಕತೆ ಹೇಳ್ತಾ ಇದ್ದಂಗೆ ವೆರಿವೇಷನ್ ಕೊಟ್ಬಿಡ್ತಾಳೆ ಈಗ ನೋಡ್ಕೊ ಟೆಸ್ಟ್ ಮಾಡ್ತೀನಿ ಒಂದು ಊರಲ್ಲಿ ಒಬ್ಬ ಟ್ರ್ಯಾಕ್ಟರ್ ಓಡಿಸ್ಕೊಂಡು ಹೋಗ್ತಾ ಇದ್ದ ಅವತ್ತು ರಾತ್ರಿ 12 ಗಂಟೆ ಅಮಾವಾಸ್ಯೆ ಅಮಾವಾಸ್ಯೆ ದಿನ ಟ್ರ್ಯಾಕ್ಟರ್ ಹೋಗ್ತಾ ಇದ್ದಂಗೆ ಪಂಚರ್ ಆಗೋಯ್ತು ಅಪ್ಪ ಇವಳನ್ನ ಇಟ್ಕೊಂಡು ನಾನು ಮಜಾ ಭಾರತ ಡಬ್ಬಿಂಗ್ ಸ್ಟುಡಿಯೋ ಅಂತ ತೆಗೆದ್ಬಿಟ್ಟು ಸಂಪಾದನೆ ಮಾಡ್ಲೇನಪ್ಪ ಎದಳೆ ಇವಳಿಗೆ ಹಿಂಗಲ್ಲ ಕಣ ಮಾಡ್ತೀನಿ ಏನಪ್ಪ ಅಳಿ ಅಂದ್ರೆ ಅಳಿ ಅಂದ್ರೆ ಯಾರ ಇವಳು ನನ್ನ ಮಗಳು ಮಗಳ ಅಪ್ಪ ಬಂದಿದ್ದಾರೆ ಅಪ್ಪ ಈ ಕಡೆ ಗಂಡ ಅಪ್ಪ ಗಂಡ ಅಯ್ಯೋ ಕಿತ್ತೋದ್ ನಾಯಿ ನನ್ನ ಮಗನೇ ಹೋಗಿ ಈ ಕತ್ತೆ ರಾಗನ ಯಾಕೋ ನನಗ್ ಕಟ್ಟಾಕ್ದೆ ಅಂದ್ರೆ ಅಳಿ ಅಂದ್ರೆ ಈಗ ನಿಮ್ಮ ಟ್ಯಾಲೆಂಟ್ಗೆ ಹುಡುಗಿ ಸಿಕ್ಕಿಲ್ಲ ಅವಳ ಟ್ಯಾಲೆಂಟ್ಗೆ ಹುಡುಗ ಸಿಕ್ಕಿಲ್ಲ ಅದಕ್ಕೆ ನನ್ನ ಟ್ಯಾಲೆಂಟ್ ಯೂಸ್ ಮಾಡಿ ನಿಮ್ಮಿಬ್ರಿಗೂ ಮದುವೆ ಮಾಡ್ಬಿಟ್ಟೆ ಅಯ್ಯೋ ನಿನ್ನ ಟ್ಯಾಲೆಂಟ್ಗೆ ನನ್ನ ಮಗ
ಟ್ಯಾಲೆಂಟ್ ಅಂತ ಟ್ಯಾಲೆಂಟ್. ಒಂದು ಕ್ಷಣ ಇವಳು ನನ್ನ ಮನೇಲಿ ಇರ್ಬಾರ್ದು, ಎಲ್ಲ ಎತ್ಕೊಂಡು ಹೋಯ್ತಾರೋ. ಅಪ್ಪ ನಾನೆಲ್ಲ ಎತ್ಕೊಂಡು ನಿನ್ ಜೊತೆ ಬರಲ್ಲ, ಮತ್ತೆ ನನ್ ಗಂಡನ್ ಜೊತೆ ಹನಿಮೂನ್ಗೆ ಹೋಗ್ತೀನಿ. ರೊಮ್ಯಾಂಟಿಕ್ ಹೀರೋ ನೀನು. ನಿನ್ ಹೆಂಡತಿ ಏನ್ ಫಿಗರ್ ಮಾ ನಗಮ್ಮ. ಅದೇನು ಹಿಂಗ ಅಂತಿದ್ಯಲ್ಲ ಏನದು? ಇವ್ನ ನೋಡ್ತೀರ ಕಂಜೂಸ್ ನನ್ ಮಗ, ಯಾವಾಗ್ಲೂ ಬೈತಾನೆ. ಅವ್ರಿಗೆಲ್ಲ ಹೆಣ್ಮಕ್ಳಿಗಂತೇನೋ ಕಣ್ಣೀರ್ ಹಾಕ್ಬೇಡಿ ಅಂತ, ದೇವ್ರಿರೋದ್ ನೋಡಿ ಇದಕ್ಕೆ ನಿಜ ಅಂತ ಅನ್ನೋದು. ನಮ್ಮ ಮಗನೇ ನೀನು ಹೇಳಿದ 10 seconds ಅಲ್ಲಿ ನಿನ್ ಲೈಫೇ ಚೇಂಜ್ ಆಗೋಯ್ತು. ಅದೇ ನಾನೇ ಮೆಸೇಜ್ ಕೊಟ್ಟಿತ್ತು ಎಲ್ಲರಿಗೂ ಹಿಂಗ್ ಮಾಡ್ಬಿಟ್ಟು. ಹೌದೌದು ಕರೆಕ್ಟ್. ಈಗ ಮೆಸೇಜ್ ಕೊಡ್ತಾರೆ ಗುರುಜಿ ಹೇಗಿತ್ತು ಸ್ಕಿಟ್? ಜಗಬ್ ಒಬ್ಬ ಸ್ಟೇಜ್ ಅಲ್ಲಿ ಇದ್ರೆ ಟೋಟಲ್ ಮ್ಯಾನೇಜ್ ಮಾಡ್ತೀಯ ನೀನು. ಸರ್ ಅಮೇಜಿಂಗ್ಲಿ ಟ್ಯಾಲೆಂಟೆಡ್. ಗುಡ್. ಥ್ಯಾಂಕ್ ಯು. ಸುಷ್ಮಿತಾ ಡಿಫ್ರೆಂಟ್ ರೋಲ್ ಇವತ್ತು. ಹೌದು ಚೆನ್ನಾಗಿತ್ತು. ರಿಯಲಿ ಗುಡ್. ಟೋಟಲಿ 100% ಎಂಟರ್ಟೈನಿಂಗ್. ಕಿವಿಡ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ರಚಿ ನಿಮ್ಗೆ ಹೆಂಗ್ ಅನಿಸ್ತು ಸ್ಕಿಟ್? ಸ್ಕಿಟ್ ವಾಸ್ ಸೂಪರ್ಬ್ ಆ್ಯಂಡ್ ನನಗೆ ತುಂಬಾ ಇಷ್ಟ ಆಗಿದ್ದು ಅಂದರೆ ನಮ್ಮ ಸುಷ್ಮಿತಾ ಕ್ಯಾರೆಕ್ಟರ್ ಆ್ಯಂಡ್ ಸುಷ್ಮಿತಾ ದೊರ್ಕೆ 2 wordsಲ್ಲಿ ಹೇಳಬೇಕು ಅಂದರೆ ಯು ನೇಲ್ಡ್ ಇಟ್. ಥ್ಯಾಂಕ್ ಯು. ಜಗ್ಗ ನನ್ನ ಐ ಥಿಂಕ್ ನಿನಗೆ ಕಾಮೆಂಟ್ಸ್ ಲೈಕ್ ಪರ್ಫಾರ್ಮೆನ್ಸ್ ವೈಸ್ ಹೇಳೋಕೆ ಸಾಧ್ಯನೇ ಇಲ್ಲ. ಅದಾದ್ಮೇಲೆ ಸೀತಾರಾಮು ನನಗೂ ಗೊತ್ತಿಲ್ಲ ಕಣೋ ನೀನು ಅವ್ರ ಅಪ್ಪ ಅಂತ, ಹೆಂಗೋ ಟ್ವಿಸ್ಟೋದು ಯಪ್ಪ. ಆ್ಯಂಡ್ ಓವರ್ ಆಲ್ ಎಸ್ ಡೆಫಿನೆಟ್ಲಿ ಇಟ್ ವಾಸ್ ಎಂಟರ್ಟೈನಿಂಗ್, ಎಸ್ಪೆಷಲಿ ಅವ್ಳು ಮಲ್ಕೊಂಡಾಗ ಗೊರ್ಕೆ ಸೌಂಡ್ ಅಂತೂ ಕೇಳಕ್ಕಾಗಲ್ಲ ಅದು. ಅದಾದ್ಮೇಲೆ ನೀನು ಏರೋಪ್ಲೇನ್ ಹೋಗ್ತಿದೆ ಬಾ ಅಂದಾಗ ಅವ್ನು ಬಂದ ತಕ್ಷಣ ಒಂದು ಡೈಲಾಗ್ ಇದೆಯಲ್ಲ, ಎಲ್ಲೋ ಅಂದಾಗ ಇಲ್ಲೇ ಲ್ಯಾಂಡ್ ಆಗಿದೆ ಅಂತ, ಆ ಡೈಲಾಗ್ ಅಂತೂ ಸೂಪರ್ ಡೈಲಾಗ್, ನಂಗೆ ತುಂಬ ಇಷ್ಟ ಆಯ್ತು. Thank you guys, it was so very entertaining. Thank you so much. Thank you so much Rachi, and thank you so much guys. All the very best in ಮುಂದಿನ ಸ್ಕಿಟ್ಗೆ. Thank you.